ನಮಸ್ಕಾರ ಸ್ನೇಹಿತರೆ. ವೆಲ್ಕಮ್ ಟು ಕೆ ಜಾಬ್ ಅಲರ್ಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏನು ಡಿಸ್ಕಸ್ ಮಾಡಬೇಕಂತ ಮಾಡಿದ್ದೀವಿ ಅಂತಂತಂದರೆ, ನೀವು ಆಲ್ರೆಡಿ ಸ್ಕ್ರೀನ್ ಮೇಲೆ ನೋಡ್ಬೋದು. ಸೊ ಏನಂತಂದರೆ, ಆಲ್ರೆಡಿ ಈ ಫೆಬ್ರವರಿ ಮಂತಲ್ಲಿ ಏನಂತಂದರೆ ಗ್ರಾಮೀಣ ಡಾಕ್ ಸೇವಕ್ GDS ಹುದ್ದೆಗೆ ಕಾಲ್ ಫಾರ್ ಮಾಡಿದರು. ಅದು 10th ಮಾರ್ಚ್ ಮೇಲೆ ರಿಕ್ರೂಟ್ಮೆಂಟ್ ಆಗೋದು. ರಿಕ್ರೂಟ್ಮೆಂಟ್ ಆಗುತ್ತೆ. ಸೊ ಓನ್ಲಿ ಮಾರ್ಚ್, ನೋ ಎಕ್ಸಾಮ್ಸ್ ಇರುತ್ತೆ, ಓನ್ಲಿ 10th ಮಾರ್ಚ್ ಮೇಲೆ. ಸೊ ಅದನ್ನು ಎಲ್ಲರೂ ಅಪ್ಲೈ ಮಾಡಿದರು. ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಅವರೆಲ್ಲರೂ ಅಪ್ಲೈ ಮಾಡಿದರು. ಸೊ ನಿನ್ನೆ ರಿಸಲ್ಟ್ ಬಿಟ್ಟಿದ್ದಾರೆ. ಸೊ ಅದನ್ನು ನಾವು ಯಾವ ಥರ ನೋಡೋದು ಅಂತ ಹೇಳ್ಕೊಡ್ತೀವಿ ಈ ವಿಡಿಯೋದಲ್ಲಿ. ನೀವು ಏನಿಲ್ಲ, ಗೂಗಲಲ್ಲಿ ಬಂದುಬಿಟ್ಟು ನೋಡ್ಬೋದು. ನೀವು ಇಲ್ಲಿ ಗೂಗಲಲ್ಲಿ ಬಂದುಬಿಟ್ಟು GDS ರಿಸಲ್ಟ್ಸ್ 2026 ಅಂತ ಹೊಡೆದ್ರೆ ಈ ಥರ ಆನ್ಲೈನ್ ಲಿಂಕು ಓಪನ್ ಆಗುತ್ತೆ. ಫಸ್ಟ್ ಒಂದು ನೋಡ್ಬೋದು ನೀವು ಇಲ್ಲಿ, ಇಂಡಿಯನ್ ಪೋಸ್ಟ್ GDS ಆನ್ಲೈನ್ ಅಂತ. ಸೊ ಕ್ಲಿಕ್ ಮಾಡಿದರೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು. ಸೊ ರಿಜಿಸ್ಟ್ರೇಷನ್ ಆ್ಯಂಡ್ ಅಪ್ಲಿಕೇಶನ್ ಸಬ್ಮಿಷನ್ ಫಾರ್ GDS ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ 1 ಜನವರಿಯಲ್ಲಿ ಬಿಟ್ಟಿದ್ರು. ಇದನ್ನು ಫೆಬ್ರವರಿವರೆಗೆ ಲಾಸ್ಟ್ ಡೇಟ್ ಇತ್ತು. ಅಪ್ಲೈ ಮಾಡಿದ್ದೀರಾ ಎಲ್ಲರೂ. ಸೊ ಈಸ್ ಲೈವ್ ಇನ್ ದ ನ್ಯೂ ವೆಬ್ಸೈಟ್, ಅಂದರೆ ಇದಕ್ಕೆ ಹೊಸದಾಗಿ ಲಿಂಕನ್ನು ಓಪನ್ ಮಾಡಿದ್ದಾರೆ. ವಿಸಿಟ್ ನ್ಯೂ ವೆಬ್ಸೈಟ್ ಅಂತ ಕೊಟ್ಟಿದ್ದಾರೆ. ಸೊ ಈ ವೆಬ್ಸೈಟ್ಗೆ ನಾವು ಕ್ಲಿಕ್ ಮಾಡಿದಾಗ ನ್ಯೂ ವೆಬ್ಸೈಟ್ಗೆ ಹೋಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಇಲ್ಲಿ ಏನೇನು ಕೊಟ್ಟಿದ್ದಾರಪ್ಪ ಅಂತಂದರೆ, ಸೊ ಎಲ್ಲ ಡೇಟ್ಸ್ ಇತ್ತು ಮೊದಲಿಂದೆಲ್ಲ. ಡೇಟ್ಸ್, ಇನ್ಫಾರ್ಮೇಷನ್ನು, ಅಪ್ಲಿಕೇಶನ್ ಸಬ್ಮಿಷನ್ನು ಮತ್ತು ಎಡಿಟ್ ವಿಂಡೋಸ್ ಎಲ್ಲ ಬಿಟ್ಟಿದ್ದರು. ಸೊ ಇವೆಲ್ಲ ಆದಮೇಲೆ ನಿಮಗೆ ಇವಾಗ ಏನಪ್ಪ ಅಂತಂದರೆ ರಿಸಲ್ಟ್ ಬಿಟ್ಟಿದ್ದಾರೆ. ಸೊ ಕೆಳಗಡೆ ಬಂದುಬಿಟ್ಟು ನೋಡ್ಬೋದು ನೀವು ಇಲ್ಲಿ ಏನಂತ, ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ಸ್ ಶೆಡ್ಯೂಲ್ಡ್ ಜನವರಿ 1 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಕ್ಲಿಕ್ ಮಾಡಿದ್ರಪ್ಪ ಅಂತಂದರೆ ನಿಮಗೆ ಯಾವ ಸ್ಟೇಟ್ಗೆ ಅಪ್ಲೈ ಮಾಡಿದ್ರಿ. ಸೊ ಫಾರ್ ಎಕ್ಸಾಂಪಲ್ ನಮ್ಮ ಕೇಸಲ್ಲಿ ನಾವು ಕರ್ನಾಟಕ ಅಂತ ತೊಗೊಂಡ್ರೆ, ಕರ್ನಾಟಕದ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಏನು ಓಪನ್ ಆಗುತ್ತೆ, ಲಿಸ್ಟ್ ಆಫ್ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್. ಸೊ ಓಕೆ, ಇದರ ಮೇಲೆ ಕ್ಲಿಕ್ ಮಾಡಿದಾಗ ಓಪನ್ ಆಗುತ್ತೆ PDF. ಸೊ ಇದು ಏನು, ಕರ್ನಾಟಕ ಸ್ಟೇಟಿಗೆ ಯಾರ್ಯಾರು ಅಪ್ಲೈ ಮಾಡಿದ್ದೀರಿ ಕರ್ನಾಟಕ ಸ್ಟೇಟ್ಗಲ್ಲಿ. ಸೊ ಯಾವ್ಯಾವ ಡಿವಿಷನ್ ನೋಡ್ಬೋದು ನೀವು. ಕೆಳಗಡೆ ಸ್ಕ್ರೋಲ್ ಆದ ತಕ್ಷಣ ನೋಡ್ಬೋದು, ಇಲ್ಲೆಲ್ಲ ನೀವು ಬಾಗಲಕೋಟೆ ಡಿಸ್ಟಿಕ್ ಡಿವಿಷನ್ ಬರುತ್ತೆ, ಮತ್ತು ಬಳ್ಳಾರಿ ಡಿವಿಷನು. ಸೊ ಕೆಳಗಡೆ ಬೆಳಗಾವಿ ಡಿವಿಷನ್ ಬರುತ್ತೆ. ಸೊ ಇನ್ನಿತ ಎಲ್ಲ ಯಾವ್ಯಾವ ವೇಕೆನ್ಸಿ ಕ್ರಿಯೇಟ್ ಆಗಿತ್ತಲ್ಲ ಆ ಡಿವಿಷನ್ಗೆಲ್ಲ ರಿಸಲ್ಟ್ ಬಿಟ್ಟಿದ್ದಾರೆ. ಸೊ ನೀವು ಯಾವ ಥರ ಸರ್ಚ್ ಮಾಡಬೇಕು ಅಂತಂದರೆ, ಇಲ್ಲಿ ಮೇಲ್ಗಡೆ ನೋಡ್ಬೋದು ನೀವು 3 ಡಾಟ್ಸ್ ಅಂತ ಇರುತ್ತೆ. ಸೊ ಆ 3 ಡಾಟ್ಸ್ನ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಫೈಂಡ್ ಇನ್ ಫೇಸ್ ಅಂತ ಬರುತ್ತೆ. ಸೊ ಅದನ್ನು ನೀವು ನೋಡ್ಬೋದು, ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರ್ಬೋದು. ಸೈಡ್ಗೆ 3 ಡಾಟ್ಸ್ ಕ್ಲಿಕ್ ಮಾಡಿದ್ಮೇಲೆ ಫೈಂಡ್ ಇನ್ ಪೇಜ್ ಅಂತ ಬರುತ್ತೆ. ಸೊ ಫೈಂಡ್ ಇನ್ ಪೇಜಲ್ಲಿ ಬಂದರೆ ಫೈಂಡ್ ಇನ್ ಫೈಲ್. ಈ ಫೈಂಡ್ ಇನ್ ಫೈಲಲ್ಲಿ ನಿಮ್ಮದು ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ ನೋಡಿ. ಈ ರಿಜಿಸ್ಟ್ರೇಷನ್ ನಂಬರ್ ಹಾಕಿದರೆ, ಫಾರ್ ಎಕ್ಸಾಂಪಲ್ ಇದು, ಸೊ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಇಲ್ಲಿ ಹಾಕಿದರೆ ನಿಮಗೆ ಇಲ್ಲಿ ಫೇಜಲ್ಲಿ ಫೈಂಡ್ ಔಟ್ ಆಗುತ್ತೆ ಎಲ್ಲಿದೆ ಅಂತ ಕೇಸಿ. ಸೊ ಈ ಥರ ನೀವು ರಿಸಲ್ಟ್ನ ನೋಡ್ಕೋಬೋದು. ಯಾರ್ಯಾರು ಸೆಲೆಕ್ಟ್ ಆಗಿದ್ದೀರಾ ಅವರಿಗೆ ಕಂಗ್ರ್ಯಾಚುಲೇಷನ್ ಹೇಳ್ತಾ, ಮತ್ತು ಇನ್ನು ಯಾರ್ಯಾರು ಸೆಲೆಕ್ಟ್ ಆಗಿಲ್ಲ ವೇಟ್ ಮಾಡ್ತಿದ್ದೀರಾ, ಸೊ ಇನ್ನೂ ರೌಂಡ್ಸ್ ಬಿಡ್ತಾರೆ, 2nd ರೌಂಡು 3rd ರೌಂಡು. ಆ ಲಿಸ್ಟಲ್ಲಿ ಕೂಡ ನೀವು ಸೆಲೆಕ್ಟ್ ಆಗುವಂಥದ್ದು ಚಾನ್ಸಸ್ ಇರುತ್ತೆ. ಸೊ ಒಳ್ಳೆಯ ಒಂದು ಮನೋಭಾವನೆ ಅಥವಾ ಹೋಪ್ನ ಇಟ್ಕೊಳ್ಳಿ. ಸೊ ಸೆಲೆಕ್ಟ್ ಆಗ್ತೀರಾ. ಸೊ ಕಟ್ ಆಫ್ ನೋಡ್ಬೋದು, ಜಾಸ್ತಿನೇ ನಿಂತಿರುತ್ತೆ. ಸೊ ಕಟ್ ಆಫ್ ಜಾಸ್ತಿ ನಿಂತಿರೋದ್ರಿಂದ ಸ್ವಲ್ಪ ಯಾರ್ದು ರಿಸಲ್ಟ್ ಜಾಸ್ತಿ ಇದೆ ಸೊ ಅವ್ರದ್ದು ಮಾತ್ರ ಲಿಸ್ಟಿಗೆ ಕುಂದಿರುತ್ತೆ. ಸೊ ವೇಟ್ ಮಾಡಿ ಒಳ್ಳೆಯದಕ್ಕೆ. ಎಲ್ಲ ರೌಂಡ್ಸ್ ಮುಗಿಯೋ ತನಕ ನಾವು ಅಪ್ಡೇಟ್ ಬಿಡ್ತಾ ಇರ್ತೀವಿ ನಮ್ಮ ಚಾನಲಲ್ಲಿ. ಸೊ ಎಲ್ಲ ರೌಂಡ್ಸನ್ನು ನೀವು ಚೆಕ್ ಮಾಡ್ಕೊಂಡ್ಮೇಲೆ ಮುಂದೆ ನೀವು ಬೇರೆ ಅಪ್ಲಿಕೇಶನ್ಗೆ ಅಪ್ಲೈ ಮಾಡಿ ಇದನ್ನು ಚೆಕ್ ಮಾಡ್ತಾಯಿರಿ. ಈ ವೆಬ್ಸೈಟ್ನಲ್ಲಿ ಏನಿಲ್ಲ, indianpost.gov.in ಅಂತ ಹೊಡೆದ್ರೆ ಎಲ್ಲ ಡೀಟೇಲ್ಸ್ ಬರ್ತಾ ಇರುತ್ತೆ. ಸೊ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಎಲ್ಲ ಅಪ್ಲೋಡನ್ನು ಅಪ್ಡೇಟ್ ಮಾಡ್ತಾ ಇರ್ತೀವಿ. ಸೊ ಇವತ್ತಿನ ವೀಡಿಯೋದಲ್ಲಿ ಇದನ್ನು ಹೇಳಬೇಕಾಗಿತ್ತು. ಸೊ ಯಾರ್ಯಾರು ಅಪ್ಲೈ ಮಾಡಿದರೆ ಎಲ್ಲ ರಿಸಲ್ಟ್ ಚೆಕ್ ಮಾಡಿ. ಇನ್ನು ರಿಸಲ್ಟ್ ಇದರಲ್ಲಿ ಬಂದಿಲ್ಲ ಅಂತಂದರೆ ನೆಕ್ಸ್ಟ್ ರೌಂಡ್ಸಲ್ಲಿ ವೇಟ್ ಮಾಡಿ, ಬರ್ಬೋದು ರಿಸಲ್ಟು. ಸೊ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಸೊ ಧನ್ಯವಾದಗಳು. ಇದೇ ಥರ ನಿಮಗೆ ಕಂಟೆಂಟ್ ಬೇಕಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ
ಅವ್ರಿಗೂ ಕೂಡ ಶೇರ್ ಮಾಡಿ ಯೂಟ್ಯೂಬ್ ಚಾನಲ್ ಲಿಂಕ್ನ. ಸೊ ಹೆಲ್ಪ್ ಆಗುತ್ತೆ ಅವ್ರಿಗೂ ಕೂಡ. ಸೊ ಧನ್ಯವಾದಗಳು.